ವೆಲ್ಕಮ್ ಟು ಬಯೋ ಜಿ ಕೆ ಅಕಾಡೆಮಿ. ಇದನ್ನು ನಾವು ಎಕನಾಮಿ ಮತ್ತು ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋಣ. ಅದು ಇಂಡಿಯಾದಾಗಿರ್ಬೋದು ಹಾಗೂ ಕರ್ನಾಟಕ ರಿಲೇಟೆಡ್ ಕೂಡ ಇದೆ. ಸೊ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದೆ ಪ್ರತಿಯೊಂದು ಪಾಯಿಂಟ್ಸ್ನ ಅಬ್ಸರ್ವ್ ಮಾಡಿ ನೀವು ತಿಳ್ಕೊಂಡ್ರೆ ಈ ಒಂದು ಅಪ್ಕಮಿಂಗ್ ಏನು KPSC, KER, PSI, PC ಎಕ್ಸಾಮ್ಸ್ಗೆ ತುಂಬ ರಿವಿಷನ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಮೊದಲನೇ ಪಾಯಿಂಟ್ ನೋಡಿ, ಇಂಡಿಯನ್ ಬಡ್ಜೆಟ್ ಸೈಜು 2026-27 ಟೋಟಲ್ ಬಡ್ಜೆಟ್ ಸೈಜ್ ಬಂದುಬಿಟ್ಟು 53.47 ಲಕ್ಷ ಕೋಟಿ, ಅಂದರೆ 53.47 ಲ್ಯಾಕ್ ಕ್ರೋರ್ಸ್. ಅದೇ ಥರ ಕರ್ನಾಟಕ ಬಡ್ಜೆಟ್ ಸೈಜು 4.08 ಲ್ಯಾಕ್ ಕ್ರೋರ್ಸ್. ಅದು ಆ್ಯಕ್ಚುಲಿ 4.48 ಇರಬೇಕಾಗಿತ್ತು, ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅದನ್ನು ನೋಡ್ಕೊಳ್ಳಿ. 4.48 ಲ್ಯಾಕ್ ಕ್ರೋರ್ಸ್. ನೆಕ್ಸ್ಟ್ ಪಾಯಿಂಟ್ ನೋಡಿ, ನಮ್ಮ ದೇಶದಿಂದ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿರೋಂಥ ವಸ್ತುಗಳು ಯಾವ ಅಂತ ಕೇಳಿದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು. ಅದು ಇಂಪೋರ್ಟ್ ಯಾವಾಗ ಮಾಡ್ಕೊತೀವಿ ಅಂತ ಕೇಳ್ತಾರೆ, ಕ್ರೂಡ್ ಆಯಿಲ್ನ. ಅದು ಕೂಡ ನೆಕ್ಸ್ಟ್ ಸ್ಲೈಡಲ್ಲಿದೆ. ಆ ಕ್ರೂಡ್ ಆಯಿಲ್ ಆಗಿರ್ಬೋದು ಮತ್ತು ಗೋಲ್ಡ್ ಆಗಿರ್ಬೋದು ಇಂಪೋರ್ಟ್ ಮಾಡ್ಕೊತೀವಿ. ಬಟ್ ಎಕ್ಸ್ಪೋರ್ಟ್ ಮಾಡೋದು ಕೇಳಿದರೆ ಇಂಪಾರ್ಟೆಂಟ್ ನೋಡಿ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ, ನೆಕ್ಸ್ಟ್ ಇಂಜಿನಿಯರಿಂಗ್ ಗೂಡ್ಸ್ನ ಮತ್ತು ಎಲೆಕ್ಟ್ರಾನಿಕ್ ಗೂಡ್ಸ್ನ ಈ ಥರ ಮೇಜರ್ ಎಕ್ಸ್ಪೋರ್ಟ್ ಮಾಡ್ತಾಯಿದ್ದೀವಿ ನಾವು ಫ್ರಮ್ ಇಂಡಿಯಾಯಿಂದ ಬೇರೆ ಅದರ್ ಕಂಟ್ರೀಸ್ಗೆ. ನೆಕ್ಸ್ಟು ರೀಸೆಂಟಾಗಿ ಮಹಾರತ್ನ, ಮಿನಿರತ್ನ, ನವರತ್ನ ಈ ಥರ ಪಾಯಿಂಟ್ಸ್ ಕೇಳ್ತಿರ್ತಾನೆ ಎಷ್ಟಿದಾವೆ ಅಂತೇಳಿ. ಮೊನ್ನೆ ಎಕ್ಸಾಮ್ಸಿಗೆ ಕೂಡ ಬಂದಿದೆ ನೋಡಿ. ಮಹಾರತ್ನ ಅಂತಂದರೆ ತುಂಬ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಲ್ಲಿ ತುಂಬ ದೊಡ್ಡ ಕಂಪ್ನೀಸ್ ಅಂತ ಅರ್ಥ ಇವು. ಅದರಲ್ಲಿ ಟೋಟಲ್ ಇವಾಗ ಪ್ರೆಸೆಂಟ್ ಇಂಡಿಯಾದಲ್ಲಿ ಆ್ಯಸ್ ಆಫ್ ನಾವು 14 ಇದ್ದಾವೆ. ರೀಸೆಂಟಾಗಿ ಜಾಯ್ನ್ ಆಗಿದ್ದು ಹಾಲ್ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡು. ನೆಕ್ಸ್ಟ್ ಅದೇ ಥರ ನವರತ್ನ ಬಂದುಬಿಟ್ಟು 28 ಇದ್ದಾವೆ, ಮಿನಿರತ್ನ 70+ ಇದ್ದಾವೆ. ಈ ಥರ ಸ್ವಲ್ಪ ಐಡಿಯಾ ಇರಲಿ. ನೆಕ್ಸ್ಟ್ ನೋಡಿ, ರೀಸೆಂಟಾಗಿ CPI ಬಗ್ಗೆ ಕೇಳಿದ್ರೆ CPIನ ರಿಲೀಸ್ ಮಾಡೋದು ಯಾರಪ್ಪ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ರಿಲೀಸ್ ಮಾಡೋದು NSO, ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸು, ಇದು ಗೊತ್ತಿರಲಿ. ನೆಕ್ಸ್ಟು ಬೇಸ್ ಇಯರ್ ಬಂದುಬಿಟ್ಟು 2022-23 ತೊಗೊಳ್ತಾ ಇದ್ದಾರೆ, ರೀಸೆಂಟಾಗಿ ಚೇಂಜ್ ಆಗಿದೆ. ಅದೇ ಥರ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಬಂದುಬಿಟ್ಟು ಆಫೀಸರ್ ಆಫ್ ಎಕನಾಮಿಕ್ ಅಡ್ವೈಸರ್, ಇದು ಮಿನಿಸ್ಟರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಬಿಡುತ್ತೆ. ಬೇಸ್ ಇಯರ್ ಇದನ್ನು ಚೇಂಜ್ ಮಾಡಿದ್ದಾರೆ. 2011-12ರಿಂದ ಹಿಡಿದು 2022-23ಕ್ಕೆ ಚೇಂಜ್ ಮಾಡಿದ್ದಾರೆ. ಆ್ಯಂಡ್ ಇನ್ಫ್ಲೇಷನ್ ಟಾರ್ಗೆಟ್ ಎಷ್ಟು ಇರಬೇಕಂತಂದರೆ 4 ± 2 ಇರಬೇಕಾಗಿತ್ತು. ಅಂದರೆ ಅದರ ಅರ್ಥ 2ರಿಂದ 6 ಒಳಗಡೆ ಇರಬೇಕು. ಪ್ರೆಸೆಂಟ್ 5 ನಿಯರೆಸ್ಟ್ ಇದೆ, 5.1 ಇನ್ಫ್ಲೇಷನ್ ಟಾರ್ಗೆಟ್ ಇದೆ, ಅಂದರೆ ರನ್ನಿಂಗ್ ಆಗ್ತಾ ಇದೆ. ಇದು ಗೊತ್ತಿರಲಿ. ನೆಕ್ಸ್ಟು ನೋಡಿ, ಇಂಪಾರ್ಟೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವುದಾದ್ರು ಎಲ್ಲೆಲ್ಲಿ ಬರ್ತವೆ ಮತ್ತು ಡೇಟ್ ಕೂಡ ಸಮೇತ ಕೊಟ್ಟಿದ್ದೀನಿ. RBI ಬಂದುಬಿಟ್ಟು 1934 ಆ್ಯಕ್ಟ್ ಮುಖಾಂತರ 1935 ಸ್ಟಾರ್ಟ್ ಆಗುತ್ತೆ. ಹೆಡ್ ಕ್ವಾರ್ಟರ್ ಏನು ಮುಂಬೈದಲ್ಲಿದೆ. ಅದು ನ್ಯಾಷನಲೈಸ್ಡ್ ಆಗಿದ್ದು 1949 ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ನಬಾರ್ಡು, ಇದೊಂದು ಅಗ್ರಿಕಲ್ಚರ್ ಸಂಬಂಧಪಟ್ಟಿದ್ದು. 1982 ಶಿವರಾಮನ್ ಸಮಿತಿ ಪ್ರಕಾರ ಸ್ಟಾರ್ಟ್ ಆಗುತ್ತೆ, ಮುಂಬೈಲಿ ಹೆಡ್ ಕ್ವಾರ್ಟರ್ ಇದೆ. ಅದರ ಥರನೇ ನೆಕ್ಸ್ಟ್ ಸೆಬಿ 1988 ಒಂದು ಎಸ್ಟಾಬ್ಲಿಷ್ ಮಾಡ್ತಾರೆ, ಬಟ್ 1992 ಜಾರಿಗೆ ಬರುತ್ತೆ. ಇದು ಮುಂಬೈಲಿ ಹೆಡ್ ಕ್ವಾರ್ಟರು. ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಕರಿತೀವಿ, ಗೊತ್ತಿರಲಿ. ಎಕ್ಸಿಮ್ ಬ್ಯಾಂಕ್ 1982 ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬ್ಯಾಂಕ್ ಅಂತ ಕರಿತೀವಿ, ಮುಂಬೈಲಿದೆ. ಸಿಡ್ಬಿ ಬ್ಯಾಂಕ್ ನೋಡಿ, ಇದು 1990 ಲಕ್ನೋದಲ್ಲಿ ಹೆಡ್ ಕ್ವಾರ್ಟರ್ ಇದೆ. SBI ಬ್ಯಾಂಕ್ ನಮಗೆಲ್ಲರಿಗೂ ಗೊತ್ತಿದೆ, 1955 ಮುಂಬೈಲಿ ಹೆಡ್ ಕ್ವಾರ್ಟರ್ ಇದೆ. ಈ ಥರ ಪ್ರಶ್ನೆಗಳು ಕೇಳೋಂಥ ಚಾನ್ಸಸ್ ಇದೆ. ನೆಕ್ಸ್ಟ್ RBI ಬಗ್ಗೆ ನಿಮ್ಗೆ ಆಲ್ರೆಡಿ ಕ್ಲಾರಿಟಿ ಇದೆ. ಅದ್ರದ್ದು ಫಂಕ್ಷನ್ಸ್ ಮಾತ್ರ ಮಾತಾಡ್ತೀನಿ ನೋಡಿ. ಅದು ಕರೆನ್ಸಿನ ಇಶ್ಯೂ ಮಾಡ್ತಾ ಹೋಗ್ತದೆ. ನೆಕ್ಸ್ಟ್ ಮಾನಿಟ್ರಿ ಪಾಲಿಸಿನ ಅದು ಕಂಟ್ರೋಲ್ ಮಾಡ್ತಾ ಹೋಗ್ತದೆ. ಬಟ್ ಫಿಸಿಕಲ್ ಪಾಲಿಸಿನ ಗೌರ್ಮೆಂಟ್ ಕಂಟ್ರೋಲ್ ಮಾಡುತ್ತೆ. ಮಾನಿಟ್ರಿ ಪಾಲಿಸಿನ ಈ ಒಂದು RBI ಕಂಟ್ರೋಲ್ ಮಾಡುತ್ತೆ. ಮಾನಿಟ್ರಿ ಪಾಲಿಸಿಯಲ್ಲಿ ಏನೆಲ್ಲ ಬರ್ತಾವೆ ಅಂದರೆ ರೆಪೋ ರೇಟು, ರಿವರ್ಸ್ ರೆಪೋ ರೇಟು, ಈ ಒಂದು CRR, SLR, ಓಪನ್ ಮಾರ್ಕೆಟ್ ಆಪ್ರೇಷನ್ ಇಂಥವೆಲ್ಲ ಬರ್ತಾವೆ. ಅದನ್ನು ಕಂಟ್ರೋಲ್ ಮಾಡಬೇಕು. ಯಾವುದಕ್ಕೋಸ್ಕರ ಅಂತಂದರೆ ಟು ಮೇಂಟೈನ್ ದಿ ಇನ್ಫ್ಲೇಷನ್, ಹಣದುಬ್ಬರನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಈ ಒಂದು ಫಂಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಬೇರೆ ಒಂದು ಬ್ಯಾಂಕರ್ಸ್ಗೆ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತೆ, ಗೌರ್ಮೆಂಟ್ಗೆ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತೆ, ಮತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ನೋಡ್ಕೊಳ್ಳುತ್ತೆ. ಇದು RBI ತುಂಬ ಇಂಪಾರ್ಟೆಂಟು. ಇದೊಂದು ಇಲ್ಟನ್ ಯಂಗ್ ಕಮಿಷನ್ ಮುಖಾಂತರ ಸ್ಟಾರ್ಟ್ ಆಗಿರುತ್ತೆ. 1934 ಆ್ಯಕ್ಟ್ 1935 ಏಪ್ರಿಲ್ 1 ಒಂದು ಸ್ಟಾರ್ಟ್ ಮಾಡ್ತಾರೆ. ಹೆಡ್ ಕ್ವಾರ್ಟರ್ ಮುಂಬೈ ಅಂತ ಗೊತ್ತಿದೆ. ನೆಕ್ಸ್ಟ್ RRB ಬಗ್ಗೆ ಕೇಳ್ತಾ ನೋಡಿ. ರೀಸೆಂಟಾಗಿ ಒಂದು ಕರ್ನಾಟಕದಲ್ಲಿ 2 ಬ್ಯಾಂಕ್ಗಳು ಮರ್ಜ್ ಮಾಡಿ ಒಂದೇ ಮಾಡಿದ್ದಾರೆ. ಬೇಸ್ಡ್ ಆನ್ ದಿ ಒನ್ ನೇಷನ್ ಒನ್ ರೂರಲ್ ಬ್ಯಾಂಕ್ ಅಂತೇಳಿ ಪ್ರಿನ್ಸಿಪಲ್ ಮೇಲೆ. ಅದು ನೋಡಿ, ಕರ್ನಾಟಕ ಗ್ರಾಮೀಣ ಬ್ಯಾಂಕು ಹೆಡ್ ಕ್ವಾರ್ಟರ್ ಬಳ್ಳಾರಿ, ಮತ್ತು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಬಂದುಬಿಟ್ಟು ಧಾರವಾಡ ಇತ್ತು. ಇವೆರಡನ್ನೂ ಮರ್ಜ್ ಮಾಡಿ ಇವತ್ತು ಬಳ್ಳಾರಿ ಮಾತ್ರ ಮಾಡ್ಕೊಂಡಿದ್ದಾರೆ. ಅದು ಮೇ 1 ಸ್ಟಾರ್ಟ್ ಆಗಿದೆ ನೋಡಿ. 1975 ಕಾಯ್ದೆ ಮುಖಾಂತರ 1976 ಬರುತ್ತೆ. ಯಾವುದು RRB ಬ್ಯಾಂಕ್ಸು. ಅದರಲ್ಲಿ ಗೌರ್ಮೆಂಟ್ ಶೇರ್ ಬಂದುಬಿಟ್ಟು 50% ಇರುತ್ತೆ. ಸ್ಪಾನ್ಸರ್ ಬ್ಯಾಂಕ್ ಬಂದುಬಿಟ್ಟು 35%, ಸ್ಟೇಟ್ ಗೌರ್ಮೆಂಟ್ ಬಂದುಬಿಟ್ಟು 15% ಇರುತ್ತೆ. ಈಗ ನಮ್ಮ ಪ್ರೆಸೆಂಟ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೋಡಿಕೊಂಡ್ರೆ ಹೆಡ್ ಕ್ವಾರ್ಟರ್ ಬಳ್ಳಾರಿ ಇದೆ ಅಲ್ವಾ, ಅದಕ್ಕೆ ಸ್ಪಾನ್ಸರ್ ಬ್ಯಾಂಕ್ ಯಾವುದಂತ ಕೇಳಿದರೆ ಕೆನರಾ ಬ್ಯಾಂಕ್ ಅಂತ ಹೇಳಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಅದ್ರ ಬಗ್ಗೆ ಈ ಕಡೆ ಮಾಹಿತಿ ಕೊಟ್ಟಿನಿ. ಮೇ 1, 2025 ಮಾಡ್ಕೊಂಡಿದ್ದೀವಿ ನಾವು RRBಸ್ನ. ಅದು ಮರ್ಜ್ ಮಾಡ್ಕೊಂಡಿರೋದು. ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಬಳ್ಳಾರಿ ಅನ್ನೋದು ಗೊತ್ತಿರಬೇಕು. 1 ಸ್ಟೇಟ್ 1 RRB ಆ ಥರ. ಇದೊಂದು ಇಂಪಾರ್ಟೆಂಟು, ಇದ್ರ ಬಗ್ಗೆ ಕೇಳ್ಬೋದು ನೋಡಿ. ನೆಕ್ಸ್ಟ್ ಹೋಗೋಣ ನೋಡಿ. ಇಂಪಾರ್ಟೆಂಟು
ಕೆಲವೊಂದು ಕರೆಂಟ್ ಅಫೇರ್ಸಲ್ಲಿ ರೀಸೆಂಟಾಗಿ ನಡೆದಿರೋದು ಫಿಸಿಕಲ್ ಡಿಫಿಸಿಟ್ ಟಾರ್ಗೆಟು ಸೆಂಟ್ರಲ್ ಗೌರ್ಮೆಂಟ್ ಇಟ್ ಮೀನ್ಸ್ ಯೂನಿಯನ್ ಗೌರ್ಮೆಂಟದು 4.3% ಆಫ್ GDP ಅಂತ ಕೊಟ್ಟಿದ್ದಾನೆ. GDP ಗ್ರೋತ್ ಎಸ್ಟಿಮೇಟ್ ಮಾಡಿದ ಪ್ರಕಾರ 7.6 to 7.7% ಕೊಟ್ಟಿದ್ದಾನೆ. ರೆಪೋ ರೇಟ್ ಪ್ರೆಸೆಂಟ್ ಹಂಗೆ ಕಂಟಿನ್ಯೂ ಆಗ್ತಾನೆ ಇದೆ, 5.25% ಇದೆ. ಫಾರೆಕ್ಸ್ ರಿಸರ್ವ್ಸು ನೋಡಿ ಆ್ಯಕ್ಚುಲಿ 701 ಮೇಲೆ ತಟಾದಿತ್ತು, ಬಟ್ ಡ್ಯೂ ಟು ಗೋಲ್ಡ್ ಪರ್ಚೇಸ್ ಮಾಡ್ಕೊಳ್ಳೋದು ಜಾಸ್ತಿ ಆಗಿರೋದ್ರಿಂದ, ವಾರ್ ಆಗಿರೋದ್ರಿಂದ ಕಡಿಮೆ ಆಯಿತು. ಅದು ಇವಾಗ ಪ್ರೆಸೆಂಟ್ ನೋಡ್ತಾ ಹೋದರೆ ಡಾಲರ್ಸಲ್ಲಿ 672 ಬಿಲಿಯನ್ ಅಂತ ಇದೆ. ಕ್ಲಾರಿಟಿ ಇರಲಿ. ನೆಕ್ಸ್ಟ್ UPI ನೋಡಿ, UPI ಪೇಮೆಂಟು ವರ್ಲ್ಡಲ್ಲಿ ತುಂಬ ರೆಕಾರ್ಡ್ ಲೆವೆಲ್ ಬ್ರೇಕ್ ಮಾಡಿದೆ. ತುಂಬ ಒಂದು ಅಮೌಂಟು UPI ಮುಖಾಂತರ ನಡೀತಿದೆ ಟ್ರಾನ್ಸಾಕ್ಷನ್ಸು. ಅದಕ್ಕೋಸ್ಕರ ಇದ್ರ ಬಗ್ಗೆ ಕೇಳ್ಬೋದು. ಇದನ್ನು ಡೆವಲಪ್ ಮಾಡಿದ್ದು ಯಾರಪ್ಪ ಅಂತಂದರೆ NPCI, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ನೆಕ್ಸ್ಟು ಸ್ಟಾರ್ಟಪ್ ಇಂಡಿಯಾ ಲಾಂಚ್ ಮಾಡಿದ ಡೇಟ್ ಕೇಳ್ತಾನೆ, ಯಾಕಂದರೆ ರೀಸೆಂಟಾಗಿ ಸ್ಟಾರ್ಟಪ್ಪಲ್ಲಿ ನಮ್ಮ ಇಂಡಿಯಾ ಬಂದುಬಿಟ್ಟು 3rd ರ್ಯಾಂಕ್ ಇದೆ. ಇದೊಂದು ಮೋಸ್ಟ್ ಇಂಪಾರ್ಟೆಂಟು, ಅದಕ್ಕೆ ಕೇಳ್ಬೋದು. 2014ರಲ್ಲಿ ಸ್ಟಾರ್ಟ್ ಆಗಿದೆ. ಮೇಜರ್ FDI ಸೋರ್ಸ್ ಕಂಟ್ರಿ ಅಂತ ಕೇಳಿದ್ರೆ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು, ವಿದೇಶಿ ನೇರ ಹೂಡಿಕೆ ನಮ್ಮ ದೇಶದಾಗ ಯಾವ ಕಂಟ್ರಿ ಬಂದು ಹೂಡಿಕೆ ಮಾಡ್ತಿದೆ ಅಂದರೆ ಟಾಪ್ ಆಗಿ ಅದು ಸಿಂಗಾಪುರ್, ಸೆಕೆಂಡ್ ಮರಿಷಿಯಸ್ ಅಂತ ಗೊತ್ತಿರಲಿ. ನೆಕ್ಸ್ಟ್ ನೋಡಿ, ಮೇಜರ್ ಇಂಪೋರ್ಟ್ಸ್, ನಾವು ಇಂಪೋರ್ಟ್ ಮಾಡ್ಕೊಳ್ತಿರೋದು ಯಾವುದಪ್ಪ ಅಂದರೆ ಕ್ರೂಡ್ ಆಯಿಲು, ಗೋಲ್ಡು, ಬಟ್ ಎಕ್ಸ್ಪೋರ್ಟ್ ಮಾಡ್ತಿರೋದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಅದು ಗೊತ್ತಿರಲಿ. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಯಾರು ಬಿಡ್ತಾರೆ ಅಂದರೆ IMF. ನೆಕ್ಸ್ಟ್ ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟು ವರ್ಲ್ಡ್ ಬ್ಯಾಂಕು, ಗ್ಲೋಬಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ IMF, ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ UNDP, EPF ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ ನ್ಯೂ ಡೆಲ್ಲಿಯಲ್ಲಿದೆ. ಈ ಥರ ಕೇಳ್ತಾನೆ, ಸ್ವಲ್ಪ ಕೇರ್ಫುಲ್ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಕೆಲವೊಂದು ಸ್ಕೀಮ್ಸ್ ಕೂಡ ಕೇಳೋಂಥ ಚಾನ್ಸಸ್ ಇದೆ ನೋಡಿ. ಕರೆಕ್ಟ್ ಟೈಮ್ ಟು ಟೈಮ್ ಮಾಡಿದ್ದೀನಿ. 2014 ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಇದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಮಾಡ್ಲಿಕ್ಕೆ ತಂದಿರ್ತಾರೆ. 2015 ಪ್ರಧಾನಮಂತ್ರಿ ಮುದ್ರಾ ಯೋಜನೆ, ಇದು MSMEಗೋಸ್ಕರ ತಂದಿರ್ತಾರೆ. 2015 ಪ್ರಧಾನಮಂತ್ರಿ ಆವಾಸ್ ಯೋಜನಾ, ಹೌಸಿಂಗ್ ಫಾರ್ ಆಲ್ ಅಂತ ಪಾಯಿಂಟ್ ಮೇಲೆ ತಗೊತಾರೆ. ನೆಕ್ಸ್ಟ್ ಅಟಲ್ ಪೆನ್ಷನ್ ಯೋಜನೆ 2015, ಸುಕನ್ಯಾ ಸಮೃದ್ಧಿ ಯೋಜನೆ 2015, ಇವೆಲ್ಲ ನೋಡ್ಕೊಂಡು ಹೋಗ್ಬೇಕು. ಎಲ್ಲ ಪಾಯಿಂಟ್ ಮೆನ್ಷನ್ ಮಾಡಿದೆ ನೋಡಿ. ರೀಸೆಂಟ್ ಆಗಿರೋದಂದರೆ ಮೋಸ್ಟ್ ವಾಂಟೆಡ್ 2020 ಕೂಡ ಸ್ವಲ್ಪ ನೋಡ್ಕೊಂಡಿರಿ. ಲೈಕ್ 2020 PM ಸ್ವಾನಿಧಿ ಸ್ಟ್ರೀಟ್ ವೆಂಡರ್ಸ್ಗೋಸ್ಕರ ತರ್ತಾರೆ. ನೆಕ್ಸ್ಟ್ 2021 PM ಗತಿಶಕ್ತಿ ನೋಡಿ. PM ಸ್ವಾನಿಧಿನ ಯಾಕೆ ಕೇಳ್ಬೋದು ಅಂದರೆ 2020 ಜಾರಿಗೆ ತಂದಿದ್ರು, 30 ಮಟ್ಟ ಎಕ್ಸ್ಟೆಂಡ್ ಮಾಡಿದ್ದಾರೆ, ಇದು ಕ್ಲಾರಿಟಿ ಇರಬೇಕು. ನೆಕ್ಸ್ಟು 21 PM ಗತಿಶಕ್ತಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೋಸ್ಕರ ದೊಡ್ಡ ಪ್ರಾಜೆಕ್ಟ್ ಅದು. ನೆಕ್ಸ್ಟ್ ಆಮೇಲೆ PM ವಿಶ್ವಕರ್ಮ ಸ್ಕೀಮ್ ಬಂದುಬಿಟ್ಟು 2023 ಟ್ರೆಡಿಷನಲ್ ಆರ್ಟಿಷನ್ಗೋಸ್ಕರ. 2024 PM ಸೂರ್ಯ ಘರ್ ಮುಫ್ತಿ ಬಿಜ್ಲಿ ಯೋಜನಾ ಅಂತೇಳಿ 300 ಯೂನಿಟ್ ಫ್ರೀ ಎಲೆಕ್ಟ್ರಿಸಿಟಿ ಅಂತ ಹೇಳ್ತಾರೆ ಇದರಲ್ಲಿ. ಈ ಥರ ಮೋಸ್ಟ್ ವಾಂಟೆಡ್ ಕೆಲವೊಂದು ಪಾಯಿಂಟ್ ಮಿಸ್ ಆಗಿದ್ದು ಕೂಡ ನೋಡ್ಕೊಳ್ಳೋಂತ ಹೇಳ್ತಾ ಇದ್ದೀನಿ. ಎಲ್ಲನೂ ಇಂಪಾರ್ಟೆಂಟ್ ಇರೋಂಥ ಸ್ಕೀಮು. ಅಟ್ಲೀಸ್ಟ್ ಒಂದಾದರೂ ಎರಡಾದರೂ ಬರೋಂಥ ಚಾನ್ಸ್ ಇದೆ, ಅಥವಾ ಮ್ಯಾಚ್ ದಿ ಫಾಲೋಯಿಂಗಲ್ಲಿ ಕೇಳೋಂಥ ಚಾನ್ಸ್ ಇದೆ. ನೆಕ್ಸ್ಟ್ ನೋಡಿ, RBI ಹೆಡ್ ಕ್ವಾರ್ಟರ್, ಕೆಲವೊಂದು ಈ ಥರ ಕೇಳ್ತಾ ಹೋಗ್ತಾನೆ ಎಕನಾಮಿಕ್ಸಲ್ಲಿ. ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಮುಂಬೈ, NABARD ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಮುಂಬೈ, SIDBI ಹೆಡ್ ಕ್ವಾರ್ಟರ್ ಲಕ್ನೋ, SEBI ಹೆಡ್ ಕ್ವಾರ್ಟರ್ ಮುಂಬೈ, IMF ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ DC, ವರ್ಲ್ಡ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಕೂಡ ಸೇಮು ವಾಷಿಂಗ್ಟನ್ DC. ಅದು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ ಫಿಲಿಪೈನ್ಸ್ನ ಮನಿಲಾ, UPI ಡೆವಲಪ್ಡ್ ಬೈ NPCI, PM ಕಿಸಾನ್ ಲಾಂಚ್ 2019. ಈ ಥರ ಇವೆಲ್ಲ ಮೆನ್ಷನ್ ಮಾಡಿದ್ದೀವಲ್ವ, ಅದನ್ನು ಕೇಳ್ತಾ ಹೋಗ್ತಾನೆ ನೋಡಿ. ಸ್ಟಾರ್ಟಪ್ ಇಂಡಿಯಾ 2016, ಜನ್ಧನ್ ಲಾಂಚ್ 2014, ಮುದ್ರಾ 2015, ಇಂಡಿಯಾ ಲಾರ್ಜೆಸ್ಟ್ ಇಂಪೋರ್ಟ್ ಕ್ರೂಡ್ ಆಯಿಲು, ಇವೆಲ್ಲನೂ ಮೆನ್ಷನ್ ಮಾಡಿದ್ದೀನಿ. ಅದೇ ಥರ ಕೆಲವೊಂದು ಎಕ್ಸ್ಟ್ರಾ ಪಾಯಿಂಟ್ ಕೂಡ ಇದೆ ನೋಡಿ ಇದರಲ್ಲಿ. ನೋಡಿ, ಇನ್ಫ್ಲೇಷನ್ ಮೆಜರ್ಡ್ ಬೈ CPI, GST ಇಂಪ್ಲಿಮೆಂಟೆಡ್ 2017 ಜುಲೈ 1. ಆಮೇಲೆ GST ಕೌನ್ಸಿಲ್ ಚೇರ್ಮನ್ ಯಾವಾಗಲೂ ಫೈನಾನ್ಸ್ ಮಿನಿಸ್ಟರ್ ಆಗಿರ್ತಾರೆ, ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು. ನೆಕ್ಸ್ಟ್ BOP ಅಂತಂದರೆ ಅದರಲ್ಲಿ ಕರೆಂಟ್ ಅಕೌಂಟು ಮತ್ತು ಕ್ಯಾಪಿಟಲ್ ಅಕೌಂಟ್ ಮರ್ಜ್ ಆಗಿರುತ್ತೆ, ಅದ್ರ ಮೇಲೆ ನಾವು BOP ಅಂತ ಕರಿತೀವಿ, ಅಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಇದನ್ನು ತುಂಬ ಸಲ ಕೇಳಿದ್ದಾನೆ. ಕರೆನ್ಸಿ ಇಶ್ಯೂಡ್ ಬೈ RBI ಮಾಡುತ್ತೆ, ಬಟ್ ಎಕ್ಸೆಪ್ಟ್ ₹1 ನೋಟ್ನ ಅದು ಮಾಡಲ್ಲ, ಗೌರ್ಮೆಂಟ್ ಆಫ್ ಇಂಡಿಯಾ ನೋಡ್ಕೊತೈತೆ. ₹1 ನೋಟ್ ಇಶ್ಯೂಡ್ ಬೈ ಮಿನಿಸ್ಟರ್ ಆಫ್ ಫೈನಾನ್ಸ್ ಅನ್ನೋ ಕ್ಲಾರಿಟಿ ಇರಬೇಕು ನೋಡಿ. ಈ ಥರ ತುಂಬ ಒನ್ಲೈನರ್ಸಲ್ಲಿ ಮತ್ತು ಕರೆಂಟ್ ಅಫೇರ್ಸ್ನು ಕೆಲವೊಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನ ಮೋಸ್ಟ್ ವಾಂಟೆಡನ್ನ ಡಿಸ್ಕಸ್ ಮಾಡಿದ್ದೀನಿ. ಇದು ನಿಮಗೆ ತುಂಬ ಯೂಸ್ ಆಗುತ್ತೆ ಅಂದ್ಕೊತಿದ್ದೀನಿ. ಇದನ್ನು ಒಂದು ರಿವಿಷನ್ ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಈ ವಿಡಿಯೋ ಮಾಡಿರೋದು. ಸೊ ನೀವು ಇನ್ನೂ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಕ್ವಾಲಿಟಿ ಇರೋ ವೀಡಿಯೋಸ್ ತರ್ತೀವಿ. ಸೊ ಪ್ಲೀಸ್ ಸಪೋರ್ಟ್ ಅಸ್ ಆ್ಯಂಡ್ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.